ಇಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಒಂದು ದಾರಿ. ಹೀಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಏಕಶಿಲಾ ನಂದಿ ವಿಗ್ರಹ ಇರುವಂತಹ ಒಂದು ಸ್ಪಾಟ್. ಇದು ಇಲ್ಲಿಗೆ ಸುಮಾರು ಒಂದು 700 ಮೆಟ್ಟಿಲುಗಳು ಆಗಿರುತ್ತೆ ವೀಕ್ಷಕರೇ. ಸುಮಾರು ನೀವು 700 ಮೆಟ್ಟಿಲು ಹತ್ತಿ ಬಂದರೆ ನಿಮಗೆ ಈ ಒಂದು ಏಕಶಿಲಾ ಮೂರ್ತಿ ನಂದಿ ವಿಗ್ರಹವನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ. ದೊಡ್ಡ ದೇವರಾಜ ಒಡೆಯರು 1659 1673 ಅವಧಿಯಲ್ಲಿ ಈ ಒಂದು ಭಾಗಕ್ಕೆ ಮೆಟ್ಟಿಲುಗಳನ್ನು ಹಾಕಿಸಿಕೊಟ್ಟವರು ಅವರೇ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಆ ಒಂದು ಕಾಲಘಟ್ಟದಲ್ಲಿ 1664ರಲ್ಲಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಆ ಏಕಶಿಲಾ ನಂದಿ ವಿಗ್ರಹವನ್ನು ಇಲ್ಲಿ ಅವರ ಒಂದು ಅವಧಿಯಲ್ಲೇ ನಿರ್ಮಾಣ ಮಾಡಿದ್ರು ಅಂತ ಇಲ್ಲಿ ಐತಿಹಾಸಿಕ ಹಿನ್ನೆಲೆ ನಮಗೆ ಮಾಹಿತಿಯನ್ನು ಕೊಡುತ್ತೆ ವೀಕ್ಷಕರೇ. ಈ ಒಂದು ನಂದಿ ವಿಗ್ರಹವನ್ನು ನೋಡಲು ಬರುವಂತಹ ನೀವು ಮೊದಲು ವಿಘ್ನೇಶ್ವರನ ಒಂದು ದರ್ಶನವನ್ನು ಮಾಡಿ, ಆ ಒಂದು ಬಳಿಕ ಈ ಒಂದು ನಂದಿ ವಿಗ್ರಹ ಏನಿದೆ ಈ ಒಂದು ನಂದಿಯ ಆಶೀರ್ವಾದವನ್ನು ನೀವು ಪಡಿಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸದ್ಯೋ ಜಾತಾಯ ವೃದ್ಧಾಮಿ ಸದ್ಯೋ ಜಾತಾಯ ವೈ ನಮೋ ನಮೋ ಭವೇ ಭವೇ ನಾತಿವೋತ್ಸವಸ್ತ್ರಮಾಂ ಭವೋದ್ಭವಾಯ ನಮಃ. ಇದು 500 ವರ್ಷ ಆಗಿದೆ. ಮತ್ತು ಇದು ವರ್ಷ ಇದಕ್ಕೆ ಎಣ್ಣೆ ಮಜ್ಜನ ಮತ್ತು ನಾನಾ ವಿಧ ಅಭಿಷೇಕಗಳನ್ನು ನೆರವೇರಿಸ್ತಾರೆ. ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಫಸ್ಟು ನಂದಿ ದರ್ಶನ ಮಾಡಿ ನಂತರ ತಾಯಿ ಚಾಮುಂಡೇಶ್ವರಿ, ಪಕ್ಕದಲ್ಲಿರೋ ಮಹಾಬಲೇಶ್ವರ ಸ್ವಾಮಿ ದೇವತಾ ಎರಡನ್ನು ದರ್ಶನ ಮಾಡಿ ಮತ್ತು ಪ್ರಸಾದ ತಗೊಂಡು ಹೋಗ್ತಾರೆ. ಎತ್ತರ ಬಂದು 16 ಅಡಿ, ಉದ್ದ ಬಂದು 24 ಅಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿರುವಂತಹ ದಾಖಲೆಯ ಪ್ರಕಾರ ಈ ನಂದಿಯ ವಿಗ್ರಹ ಬಂದು ಎತ್ತರ ಬಂದು ಸುಮಾರು 11 ಅಡಿ, ಅಗಲ ಬಂದು 10 ಅಡಿ, ಉದ್ದ ಬಂದು 24 ಅಡಿ ಅಂತೇಳಿ ಈ ಒಂದು ಬೋರ್ಡಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ವೀಕ್ಷಕರೇ. ಸುಮಾರು 1664ರಲ್ಲಿ ದೊಡ್ಡ ದೇವರಾಜ ಒಡೆಯರ ಕಾಲಘಟ್ಟದ ಅವಧಿಯಲ್ಲಿ ನಿರ್ಮಾಣವಾಗಿರುವಂತಹ ಭಾರತದ 3ನೇ ಅತಿ ದೊಡ್ಡ ಏಕಶಿಲಾ ವಿಗ್ರಹ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಮೊದಲನೆಯದು ತಂಜಾವೂರಿನ ಬೃಹದೇಶ್ವರ ನಂದಿ ವಿಗ್ರಹ, ಎರಡನೆಯದು ಲೇಪಾಕ್ಷಿ ದೇವಸ್ಥಾನದಲ್ಲಿರುವಂತಹ ವೀರಭದ್ರನ ನಂದಿ ವಿಗ್ರಹ, ಮೂರನೆಯದು ನಮ್ಮ ಕರ್ನಾಟಕದ ವಿಶ್ವವಿಖ್ಯಾತ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವಂತಹ ನಂದಿ ವಿಗ್ರಹ ನೀವಿಲ್ಲಿ ಕಾಣ್ತಾ ಇದ್ದೀರ ವೀಕ್ಷಕರೇ. ಇದಾದ ಬಳಿಕ ನಂದಿಯ ವಿಗ್ರಹದಿಂದ ಹೀಗೆ ಮುಂದೆ ಬಂದರೆ ನಿಮಗೆ ಇಲ್ಲಿಂದ ಸುಮಾರು ಇನ್ನೂ 300 ಮೆಟ್ಟಿಲುಗಳನ್ನು ನೀವು ಹತ್ತಬೇಕಾಗುತ್ತೆ ವೀಕ್ಷಕರೇ. ಹಾಗೆ ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ದೂರ ಇದೆ. ಹಾಗೇ ಈ ಒಂದು ಬೆಟ್ಟಕ್ಕೆ ಹತ್ತಿ ಬರೋರು ವಿಶೇಷವಾಗಿ ಆಷಾಢ ಶುಕ್ರವಾರ ಮತ್ತು ಅಮಾವಾಸ್ಯೆ ದಿವಸಗಳಲ್ಲಿ ಯಥೇಚ್ಛವಾಗಿ ಈ ಒಂದು ಮೆಟ್ಟಿಲನ್ನು ಹತ್ತುವಂತಹ ಭಕ್ತಾದಿಗಳು ತುಂಬ ಜಾಸ್ತಿ ಇರ್ತಾರೆ ಅಂಥೇಳಿ ಸ್ಥಳೀಕರಿಂದ ಗೊತ್ತಾಯಿತು ವೀಕ್ಷಕರೇ. ಹಲವಾರು ನವರಾತ್ರಿಗಳು ಬರುತ್ತೆ. ಈ ಒಂದು ಚಾಮುಂಡೇಶ್ವರಿ ಬೆಟ್ಟ ಏನಿದೆ, ಇದು ನವರಾತ್ರಿ ಪೂಜೆ ಏನಿದೆ ಆ ಒಂದು ಪೂಜೆಯೂ ಕೂಡ ಹೆಸರುವಾಸಿಯಾಗಿರುವಂತಹ ಒಂದು ಸ್ಥಳ. ಹಾಗಾಗಿ ಅಮ್ಮನವರ ನವರಾತ್ರಿಯನ್ನು ಪೂಜೆ ಮಾಡಿ 10ನೇ ದಿವಸ ವಿಜಯದಶಮಿ ಅನ್ನುವಂತಹ ಹೆಸರಿನಿಂದ ಮೈಸೂರು ಭಾಗದಲ್ಲಿ ದಸರಾವನ್ನು ಆಚರಿಸುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸ್ನೇಹಿತರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ನಾವು ಆ ಒಂದು ನವದುರ್ಗೆಯರ ಮತ್ತು ಆ ಒಂದು ಉಪಾಸನೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮುಗಿತೇನೋ ದರ್ಶನ? ಎಲ್ಲಿಂದ ಬರ್ತಾ ಇರೋದು? ಓ ಲೋಕಲ್. ಎಲ್ಲಿ? ಚಾಮುಂಡಿಪುರಂ, ವಿದ್ಯಾರಣ್ಯಪುರಂ, ಯಾವ? ನಂಜುಮಾಳಿಗೆ. ಓಕೆ ಓಕೆ ಓಕೆ. ತಾಯಿ ಶೈಲಪುತ್ರಿ ಅಂತೇಳಿ, ಶೈಲಪುತ್ರಿ ಅಂತ ಹೇಳುವಂಥದ್ದು ಆ ಒಂದು ಪರ್ವತದಲ್ಲಿ ಯಥೇಚ್ಛವಾಗಿ ರತ್ನ ಮಾಣಿಕ್ಯ ಆಭರಣಗಳು ಸಂಗ್ರಹವಾಗಿರುವಂತಹ ಸ್ಥಳ. ಆ ಸ್ಥಳದಲ್ಲಿ ಸ್ಥಿತವಾಗಿದ್ದರೂ ಕೂಡ ಯಾರು ಆ ಒಂದು ರತ್ನ ಮಾಣಿಕ್ಯ ವಜ್ರ ವೈಡೂರ್ಯಗಳಿಗೆ ಭೌತಿಕ ಸುಖದೆಡೆಗೆ ಆಕರ್ಷಿತರಾಗದೆ ಜ್ಞಾನವನ್ನು ಪಡೆಯಲು ಸದಾ ಪ್ರವೃತ್ತಳಾಗಿರುವಂತಹ ತಾಯಿಯನ್ನು ನಾವು ಶೈಲಪುತ್ರಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಯಾರು ಬ್ರಹ್ಮ ಅವಳ ಸಂಕಲ್ಪದಂತೆ, ಅವರ ಆಧಾರದಂತೆ, ಅವಳ ಇಚ್ಛೆಯಂತೆ ನಡೆಯುವಂತಹ ಒಂದು ಸ್ಥಿತಿ. ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮರೂಪವಾಗಿರುವಂತಹ ಒಂದು ವಸ್ತು. ಯಾರ ಸಂಕಲ್ಪ ಅವಳ ಆ ಸಂಕಲ್ಪದಿಂದ ಆ ಆಚಾರ ಅದರಂತೆಯೇ ಇದೆಯೋ, ಅವಳ ಶೀಲದಂತೆಯೇ ಇರುವುದೋ ಆಕೆಯನ್ನು ನಾವು ಬ್ರಹ್ಮರೂಪಿಣಿ ಅಂತ ಕರಿತೀವಿ. ಸೊ ಅವಳು ಬ್ರಹ್ಮರೂಪಿಣಿ ಆಗಿರೋದ್ರಿಂದ ನಾವು ಆಕೆಯನ್ನು ಬ್ರಹ್ಮಚಾರಿಣಿ ಅಂತ ಹೇಳ್ತೀವಿ ವೀಕ್ಷಕರೇ. ಹಾಗೆ
ಕೂಷ್ಮಾಂಡ ದೇವಿ ಅಂತ ಇನ್ನೊಂದು ಅವತಾರ ಬರುತ್ತೆ. ಆ ಕೂಷ್ಮಾಂಡ ದೇವಿಯ ಪರಿಚಯವನ್ನು ನಾವು ನೋಡೋದಾದರೆ, ಕೂಷ್ಮಾಂಡ ಕುತ್ಸಿತಃ ಊಷ್ಮ ಅಂಡಃ ಅನ್ನುವಂತಹ ಅರ್ಥವನ್ನು ಬಿಡಿಸಿ ನೋಡಿದಾಗ, ಕುತ್ಸಿತಃ ಅಂದರೆ ಸಹಿಸಲು ಕಠಿಣವಾದಂಥದ್ದು, ಮತ್ತು ಊಷ್ಮ ಎಂದರೆ ಸೂಕ್ಷ್ಮಾತಿ ಸ್ಪಂದನ ಲಹರಿಗಳ ಒಂದು ಧ್ವನಿ, ಆ ಸ್ಪಂದನ ಲಹರಿಗಳ ಗೊಂದಲಗಳ ಧ್ವನಿ. ಹಾಗೆ ಅಂಡಃ ಅಂತ ಒಂದು ವಿಶಿಷ್ಟ ರೀತಿಯಲ್ಲಿ ಯುಕ್ತವಾಗಿರುವಂತಹ ಕೋಶ. ಅಂದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಹೇಳೋದಾದರೆ ಸ್ನೇಹಿತರೆ, ಸೊ ಉತ್ಪತ್ತಿ, ಸ್ಥಿತಿ, ಲಯ ಈ ಮೂರು ವ್ಯವಸ್ಥೆಯನ್ನು ನಾವು ತ್ರಿವಿಧಾತಗಳು ಅಂತ ಕರಿತೀವಿ. ಆ ತ್ರಿವಿಧಾತಗಳು ಅಂತ ಹೇಳಿದ್ರೆ, ಈ ಒಂದು ಸ್ಥಿತಿಗೆ, ಈ ಒಂದು ಜಗತ್ತಿಗೆ ಬರಲು ಯಾರ ತಾಯಿಯ ಅಂಡ ಏನಿದೆ, ಮನುಷ್ಯನ ಜನ್ಮ ಇರ್ಬೋದು, ಪ್ರಾಣಿ ಪಕ್ಷಿಗಳ ಅಂಡ ಇರ್ಬೋದು, ಪ್ರತಿಯೊಂದು ಅಂಡಗಳಲ್ಲಿಯೂ ಕೂಡ ವಿಶಿಷ್ಟವಾದ ಜೀವಿಗಳ ಪ್ರಭೇದಗಳು ಹುಟ್ಟಿ ಬರುವಂಥದ್ದನ್ನು ನಾವು ಕಾಣ್ತೀವಿ. ಆ ಅಂಡಗಳಿಗೆ ಆ ವಿಶಿಷ್ಟವಾದ ಯುಕ್ತವಾಗಿರುವ ಕೋಶ ಏನಿದೆ, ನಮ್ಮ ಜೀವಕೋಶಗಳಿರ್ಬೋದು, ಉದರ ಇರ್ಬೋದು, ಅದಕ್ಕೆ ರೂಪ ಇರ್ಬೋದು, ಅದಕ್ಕೆ ಎಲ್ಲ ಒಂದು ಆಯಾಮಗಳನ್ನು ಕೊಟ್ಟು ಈ ಭೂಮಿಗೆ ಕರೆತರುವಂತಹ ಒಂದು ತಾಯಿ, ಆಕೆಯನ್ನು ನಾವು ಕೂಷ್ಮಾಂಡ ದೇವಿ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗಾಗಿ ಯಾರ ಈ ಒಂದು ಜನನ ಮರಣಗಳು, ಸೊ ಈ ಒಂದು 84 ಲಕ್ಷ ಜೀವಕೋಟಿಗಳು ಏನಿದೆ ಮತ್ತು ಮನುಷ್ಯನ ಜನ್ಮ ಏನಿದೆ, ಎಲ್ಲ ಅಂಡಗಳನ್ನು ಕಳೆದು ಆತ ಮತ್ತೆ ಹುಟ್ಟಿ ಈ ಒಂದು ಪ್ರಪಂಚಕ್ಕೆ ಬರ್ತಾ ಇರ್ತಾರೆ. ಸೊ ಪುನರಪಿ ಜನನ ಪುನರಪಿ ಮರಣಂ ಅನ್ನುವಂತಹ ಒಂದು ತತ್ವ ಏನಿದೆ, ಆ ಅನುಗುಣವಾಗಿ ಆ ಒಂದು ಪ್ರಕ್ರಿಯೆಯಿಂದ ಬಿಡುಗಡೆ ಹೊಂದಲು ಯಾರ ಕೃಪೆಯ ಅವಶ್ಯಕತೆ ಇದೆಯೋ ಆಕೆಯನ್ನು ನಾವು ಕೂಷ್ಮಾಂಡ ದೇವಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಗೊತ್ತಾಯ್ತಾ? ಸ್ಕಂದ ಮಾತೆ ಅನ್ನುವಂತಹ ಇನ್ನೊಂದು ದೇವಿಯ ಪರಿಚಯನ ನೋಡೋದಾದರೆ ಸ್ನೇಹಿತರೆ, ಆ ಸ್ಕಂದ ದೇವಿ ಸೊ ವಿಶಿಷ್ಟ ಯೋಗ್ಯತೆಗಳ ಸ್ಪಂದನ ಲಹರಿಗಳಿಂದ ಉದ್ಭವಗೊಂಡಂತಹ ಒಂದು ತೇಜಸ್ಸು. ಹಿಂದೆ ಬ್ರಹ್ಮದೇವ ಮತ್ತು ಭಗವತಿ ಅಮ್ಮನವರ ಸಂಕಲ್ಪ ಅವಸ್ಥೆಯಿಂದ ಸ್ಕಂದ ಅನ್ನುವಂತಹ ಒಂದು ವಿಶಿಷ್ಟವಾದ ಕಿರಣಗಳು ಉದ್ಭವಗೊಂಡವು ಅಂತ ಹೇಳಲಾಗುತ್ತೆ. ಸೊ ಆ ಒಂದು ರೇಖೆಗಳೇನಿದೆ, ಭೂಲೋಕದಿಂದ ಸತ್ಯಲೋಕದವರೆಗೆ ಆ ಲೋಕದ ರೇಖೆಯನ್ನು ಸ್ಕಂದ ರೇಖೆ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಅದನ್ನು ಭೂಲೋಕ, ಸ್ವರ್ಗಲೋಕ, ಬುಹುರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಅಂತ ಹೇಳಿ ಏನು ಹೇಳ್ತೀವಿ, ಆ ಒಂದು 7 ಲೋಕಗಳಿಗೆ ಒಂದು ವ್ಯಾಹತಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ವ್ಯಾಹತಿಗಳು ಅಂದರೆ ಒಂದು ಗೂಢಸ್ವರ ಅಥವಾ ಮಂತ್ರ ಅಂತ ಹೇಳಲಾಗುತ್ತೆ. ಆ ಮಂತ್ರ ಒಳಗೊಂಡಂತಹ ಒಂದು ಅದ್ಭುತವಾದಂತಹ ರೇಖೆ ಸ್ಕಂದ ರೇಖೆ ಅಂತ, ಅದೊಂದು ಕಿರಣಗಳ ಸಮೂಹ. ಅದು ಭೂಲೋಕದಿಂದ ಸತ್ಯಲೋಕದವರೆಗೆ ವಿಸ್ತೀರ್ಣವಾಗಿ ಹಬ್ಬಿರುವಂಥದ್ದು ಸ್ನೇಹಿತರೆ. ಅದಕ್ಕೆ ಆ ಒಂದು ಸ್ಕಂದ ರೇಖೆ ಏನಿದೆ ಅದನ್ನು ನಿಯಂತ್ರಣ ಮಾಡುವವಳು, ಸೊ ಆ ಒಂದು ಸ್ಕಂದ ರೇಖೆಯನ್ನು ನಿಯಂತ್ರಣ ಮಾಡುವವಳು ಸ್ಕಂದಾದೇವಿ ಅಂತ ಹೇಳಿ. ಹಾಗಾಗಿ 7 ಲೋಕದಿಂದ ನೀವು ಪಾರಾಗಿ ಹೋಗಲು ಯಾರ ಸಹಾಯ ಬೇಕಾಗಿರುವುದೋ ಅವಳನ್ನು ನಾವು ಸ್ಕಂದ ಮಾತೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಗೊತ್ತಾಯ್ತಾ? ಇದು ಸ್ಕಂದಾದೇವಿಯ ಒಂದು ಪರಿಚಯ. ಹಾಗೆ ಚಂದ್ರಘಂಟ ಅನ್ನುವಂತಹ ಇನ್ನೊಂದು ಅವತಾರವನ್ನು ನಾವು ನೋಡೋದಾದರೆ, ಚಂದ್ರಘಂಟ ಅನ್ನುವಂಥದ್ದು ಒಂದು ಮಮತೆ, ಕ್ಷಮಾಶೀಲತೆ, ವಾತ್ಸಲ್ಯಗಳ ಗುಣಗಳನ್ನು ಹೊಂದಿರುವಂತಹ ತಾಯಿ ಚಂದ್ರಘಂಟ ಅಂತ ಹೇಳಿ. ಹಾಗಾಗಿ ಚಂದ್ರ ಯಾರ ದ್ವಾರದಲ್ಲಿ ಸ್ಥಿತನಾಗಿದ್ದಾನೋ ಆಕೆಯನ್ನು ನಾವು ಚಂದ್ರಘಂಟ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಮುಂದೆ ಇನ್ನೊಂದು ಅವತಾರವಾದಂತಹ ಏನು ಹೇಳ್ಬೋದು, ಕಾತ್ಯಾಯಿನ ದೇವಿ ಅಂತೇಳಿ. ಸೊ ಕಾತ್ಯಾಯಿನಿ ದೇವಿ ಎನ್ನುವಂಥದ್ದು, ಕಾತ್ಯಾಯಿನಿಗಳು ಒಂದು ಅಲ್ಲೇ ಆ ಒಂದು ಪದ ಹೇಳುವಂತಹ ಆ ಪದದಲ್ಲೇ ಆ ಒಂದು ಅರ್ಥವನ್ನು ನಾವು ಹೇಳ್ಬೋದು ಸ್ನೇಹಿತರೆ. ಆಯನ, ಕಾತ್ಯಾಯನ ಅಂದರೆ ಆಯನ ಅನ್ನುವಂಥದ್ದು ಹಲವು ನಕ್ಷತ್ರಗಳ ಸಂಗ್ರಹದಿಂದ ಯುಕ್ತವಾಗಿರುವಂತಹ ಭಾಗ. ಆ ಒಂದು ನಕ್ಷತ್ರಗಳ ಭಾಗ ಏನಿದೆ ಅದಕ್ಕೆ ಪಾಲಕರಾಗಿರುವಂಥವರು ಕಾತ್ಯಾಯನ ಮಹರ್ಷಿ ಅಂತೇಳಿ. ಹಿಂದೆ ಆ ಕಾತ್ಯಾಯನ ಋಷಿಗಳ ಒಂದು ಆಯನದಲ್ಲಿ ಹಲವಾರು ದೇವತೆಗಳು ವಾಸ ಮಾಡ್ತಾ ಇರ್ತಾರೆ. ಆ ಒಂದು ಆಯನದಲ್ಲಿರುವ ದೇವತೆಗಳ ತೇಜಸ್ಸು ಯಾವುದೋ ಒಂದು ಯುಕ್ತವಾದಂತಹ ಒಂದು ದೊಡ್ಡ ಸ್ಪಂದನ ಲಹರಿಗಳ ಒಂದು ಶಕ್ತಿ ಅವರ ತೇಜಸ್ಸಿನ ಮೇಲೆ ಆಕ್ರಮಣ ಮಾಡುತ್ತೆ ಸ್ನೇಹಿತರೆ. ಈ ಒಂದು ಘರ್ಷಣೆಯಿಂದ ಆ ಒಂದು ಆಯನದಲ್ಲಿ ಒಂದು ಅದ್ಭುತವಾದಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿ ತರಂಗಗಳ ಒಂದು ಅಂಶ ಬಾಲಕಿಯ ರೂಪವನ್ನು ಪಡೆದುಕೊಳ್ಳುತ್ತೆ.
ಹಾಗಾಗಿ ಆ ಬಾಲಕಿಯ ರೂಪ ಯಾವುದಿದೆ ಕಾತ್ಯಾಯನ ಆಯನದಲ್ಲಿ ಉದ್ಭವವಾದದ್ದರಿಂದ ಕಾತ್ಯಾಯನ ಮಹರ್ಷಿಗಳು ಆಕೆಯನ್ನು ತನ್ನ ಮಗಳು ಅಂತ ಹೇಳಿ ಅವಳನ್ನು ಪರಿಗಣಿಸುತ್ತಾರೆ. ಮುಂದೆ ಆಕೆಗೆ ಕಾತ್ಯಾಯಿನಿ ದೇವಿ ಅಂತ ಈ ಕಾರಣದಿಂದ ಬಂತು ಅಂತ ಹೇಳ್ಬೋದು. ಹಾಗಾಗಿ ಅಯೋಗ್ಯ ಆ ಒಂದು ಸ್ಪಂದನ ಲಹರಿಗಳನ್ನು ಯೋಗ್ಯ ಸ್ಪಂದನ ಲಹರಿಗಳನ್ನಾಗಿ ಮಾಡಿ ಆ ದೇವತೆಗಳ ತೇಜಸ್ಸನ್ನು ಮರುಕಳಿಸಿದಂಥವಳು ಕಾತ್ಯಾಯಿನಿ ದೇವಿ. ಹಾಗಾಗಿ ಎಂತಹ ಅಯೋಗ್ಯ ಸ್ಪಂದನ ಲಹರಿಗಳಿದ್ರೂ ಕೂಡ ಯೋಗ್ಯ ಸ್ಪಂದನ ಲಹರಿಗಳನ್ನಾಗಿ ಪರಿವರ್ತಿಸಿ ಮಾಡುವಂತಹ ಶಕ್ತಿ ಇರುವಂತಹ ತಾಯಿಯನ್ನು ನಾವು ಕಾತ್ಯಾಯಿನಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಹಾಗೆ ಸ್ವಲ್ಪ ದೂರ ಬಂದರೆ ವೀಕ್ಷಕರೇ, ಇಲ್ಲಿ ಗಮನಿಸ್ತಾ ಇದ್ದೀರಾ ಮೈಸೂರಿನ ಒಂದು ವಿಹಂಗಮ ದೃಶ್ಯ ಏನಿದೆ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ವೀಕ್ಷಕರೇ. ಭಾಳಷ್ಟು ಜನ ಇಲ್ಲಿ ನೆರೆದಿದ್ದಾರೆ, ನೋಡ್ತಾ ಇದ್ದೀರಾ. ಕಾಲರಾತ್ರಿ. ಕಾಲರಾತ್ರಿ ಅಮ್ಮನವರ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ ವೀಕ್ಷಕರೇ, ಕಾಲ ಅಂದರೆ ಹಲವಾರು ಅಯೋಗ್ಯ ಸ್ಪಂದನ ಲಹರಿಗಳು ಸಿದ್ಧವಾಗುವಂತಹ ಒಂದು ಶಕ್ತಿ, ಅದನ್ನು ಕಾಲ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಅದೊಂದು ಅಯೋಗ್ಯ ಸ್ಪಂದನ ಲಹರಿಗಳ ಒಂದು ಶಕ್ತಿಯ ಗುಂಪು ಕಾಲರಾತ್ರಿ ಅಂಥೇಳಿ. ಕಾಲ ಅಂದರೆ ರಾತ್ರಿ ಅಂದರೆ ಆಗುತ್ತಿರುವ ಬದಲಾವಣೆ ಅಂತೇಳಿ ಸ್ನೇಹಿತರೆ. ಕಾಲಪುರುಷನಲ್ಲಿ ಬದಲಾವಣೆಯನ್ನು ಮಾಡುವಂತಹ ಶಕ್ತಿ ಇರುವಂತಹ ದೇವಿ, ಆಕೆಯನ್ನು ನಾವು ಕಾಲರಾತ್ರಿ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಹಾಗೆ ಒಂದು ಹಲವಾರು ಅಯೋಗ್ಯ ಸ್ಪಂದನ ಲಹರಿಗಳು, ಅದರ ಒಂದು ಸ್ಪಂದನ ಲಹರಿಗಳ ವಿಶಿಷ್ಟತೆ, ಆ ಒಂದು ವಿಶಿಷ್ಟ ಕ್ಷಮತೆ ಉಂಟಾಯಿತೆಂದರೆ ಮನುಷ್ಯರ ಅಥವಾ ಪ್ರಾಣಿಗಳ ಒಂದು ಶರೀರ ಏನಿದೆ ಆ ಒಂದು ಶರೀರದೆಡೆ ಆ ಒಂದು ಅಯೋಗ್ಯ ಸ್ಪಂದನ ಲಹರಿಗಳ ಶಕ್ತಿಗಳು ಹೆಚ್ಚಾಯಿತೆಂದರೆ ಆ ಮನುಷ್ಯನ ದೇಹದ ಶರೀರದೆಡೆ ಆಕರ್ಷಿತರಾಗಿ ಆ ಒಂದು ವ್ಯಕ್ತಿಗಳಿಂದ ಆಗಬಾರದಂತಹ ಕೃತ್ಯಗಳು, ಮಾಡಬಾರದಂತಹ ಕೃತ್ಯಗಳನ್ನು ಅವು ಮಾಡಿಸಿಬಿಡುತ್ತವೆ ಸ್ನೇಹಿತರೆ. ಆ ಒಂದು ಪ್ರಕ್ರಿಯೆಯನ್ನು ನಾವು ಆಪತ್ತು ಅಥವಾ ಸಂಕಟ ಅಂತ ಹೇಳಿ ಕರಿತೀವಿ. ಆ ಒಂದು ಆಪತ್ತು ಸಂಕಟಗಳನ್ನು ಸೃಷ್ಟಿ ಮಾಡುವಂತಹ ಆ ಅಯೋಗ್ಯ ಸ್ಪಂದನ ಲಹರಿಗಳ ಸಮೂಹವನ್ನು ಏಕಾಏಕಿ ಅದರ ಒಂದು ಶೇಷವೂ ಉಳಿಯದಂತೆ ಯಾರು ನಾಶ ಮಾಡುವವಳೋ ಆಕೆಯನ್ನು ನಾವು ಕಾಲರಾತ್ರಿ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಕಾಲರಾತ್ರಿ ಎನ್ನುವಂತಹ ಅಮ್ಮನವರ ಒಂದು ಶಕ್ತಿಯ ಒಂದು ಮಹತ್ವ ಇವಾಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಆ ಕಾಲರಾತ್ರಿಯನ್ನು ನೀವು ಚಾಮುಂಡಿ ಬೆಟ್ಟದ ಕೆಳಗಡೆ ಇರುವಂತಹ ಉತ್ತನಹಳ್ಳಿ ಬಾಲ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಏನಿದ್ದಾರೆ ಆಕೆಯನ್ನು ಕಾಲರಾತ್ರಿ ಅಂತಲೂ ಕೂಡ ಕರೆಯಲಾಗುತ್ತೆ ವೀಕ್ಷಕರೇ. ಇನ್ನೊಂದು ಅವತಾರವಾದಂತಹ ಮಹಾಗೌರಿ ಎನ್ನುವಂತಹ ಒಂದು ರೂಪ ಏನಿದೆ, ಆ ಒಂದು ರೂಪವನ್ನು ನೋಡೋದಾದರೆ ವೀಕ್ಷಕರೇ, ಮಹಾಗೌರಿ ಅಂದರೆ ತೇಜಸ್ಸನ್ನು ಪ್ರಾಪ್ತಿ ಮಾಡಿಕೊಂಡವಳು ಅಂತ ಹೇಳಿ. ಆ ಒಂದು ತೇಜಸ್ ಏನಿದೆ ಒಂದು ಸಮಾಧಿಯ ಅವಸ್ಥೆಯಲ್ಲಿ ಪಡೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ಸಮಾಧಿ. ಸಮ್ ಪ್ಲಸ್ ಆದಿ ಅಂತೇಳಿ ಅದನ್ನು ವಿಭಾಗನೆ ಮಾಡಲಾಗುತ್ತೆ. ಸಮ್ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿ ತರಂಗಗಳ ಅವಸ್ಥೆಯ ತನಕ. ದಿ ಅಂದರೆ ಮಾನವನ ಶರೀರದಲ್ಲಿ ನಿರಂತರವಾಗಿ ಉತ್ಸರ್ಜಿತಗೊಳ್ಳುವಂತಹ ಒಂದು ಸ್ಪಂದನ ಲಹರಿಗಳು. ಹೀಗೆ ಪುನಃ ಆ ಸಮಾಧಿಯನ್ನು ಸಾಧಿಸುವುದಕ್ಕೆ ತಪಸ್ಯ ಅಂತ ಹೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಆ ತಪಸ್ಯವನ್ನು ಒಂದು ನಿರ್ದಿಷ್ಟ ಕಾಲಾವಧಿಯ ತನಕ ಮಾಡುವುದರಿಂದ ಆ ಒಂದು ಗೌರ ಅಥವಾ ತೇಜಸ್ಸು ಅವರಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ. ಆ ಒಂದು ತೇಜಸ್ಸು ಗೌರವವನ್ನು ಆ ತೇಜಸ್ಸನ್ನು ಪಡೆದುಕೊಂಡವಳು ಯಾರಪ್ಪ ಅಂತೇಳಿದರೆ ಅವಳನ್ನು ನಾವು ಮಹಾಗೌರಿ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಸ್ವಲ್ಪ ನೀವು ಹೀಗೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿಯ ಒಂದು ಉಪಸ್ಥಿತಿಯೂ ಕೂಡ ಇದೆ, ನೀವು ನೋಡ್ತಾ ಇದ್ದೀರಾ. ಕೊನೆಯದಾಗಿ ನಾವು ನೋಡುವುದಾದರೆ ಸಿದ್ಧಿದಾತ್ರಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಆ ಸಿದ್ಧಿದಾತ್ರಿ ಅನ್ನುವಂತಹ ಶಕ್ತಿಯ ದೇವಿಯನ್ನು ನಾವು ನೋಡೋದಾದರೆ ಸಾಮಾನ್ಯ ಸ್ಪಂದನ ಲಹರಿಗಳು ಏನಿದೆಯೋ ಅದನ್ನು ಸೂಕ್ಷ್ಮ ಶಕ್ತಿ ತರಂಗಗಳಲ್ಲಿ ಶಾಶ್ವತವಾಗಿ ಸೇರಿಸುವುದಕ್ಕೆ ಮೋಕ್ಷ ಅಂತ ಹೇಳಿ ಕರಿತೀವಿ. ಆ ಒಂದು ಮೋಕ್ಷ ಏನಿದೆ ಅದನ್ನು ಸಿದ್ಧಿ ಅಂತ ಕೂಡ ಹೇಳಲಾಗುತ್ತೆ. ಆ ಸಿದ್ಧಿಯನ್ನು ದಯಪಾಲಿಸುವವಳು ಯಾರಪ್ಪ ಅಂತ ಹೇಳಿದ್ರೆ ಸಿದ್ಧಿದಾತ್ರಿ. ಹಾಗಾಗಿ ಈ 9 ನವ
ಶಕ್ತಿಯರ ಈ ಒಂದು ಉಪಾಸನೆಯನ್ನು ನಾವು ದೇವಿಯನ್ನು ನಿಮ್ಮ ಮುಂದೆ ನಾನು ಏನು ಪ್ರಸ್ತುತ ಪಡಿಸಿದೆ, ಈ ಒಂದು ತಾಯಿಯ ರೂಪವನ್ನು ಈ ಚಾಮುಂಡಿ ಬೆಟ್ಟದಲ್ಲಿ 9 ನವರಾತ್ರಿಗಳು ಅಂತೇಳಿ ಪೂಜೆ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನವರಾತ್ರಿಗಳ ಉತ್ಸವವನ್ನು ಈ ಒಂದು ದುರ್ಗಾ ಪರಮೇಶ್ವರಿ ರೂಪದಲ್ಲಿರುವಂತಹ ಚಾಮುಂಡೇಶ್ವರಿಯನ್ನು ನಾವು 9 ದಿನಗಳ ಕಾಲ ಪೂಜೆ ಮಾಡಿ ಕೊನೆಗೆ ಅದನ್ನು ವಿಜಯದಶಮಿ ಅಂತೇಳಿ ನಾವು ಈ ಚಾಮುಂಡಿ ಬೆಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಎಲ್ಲ ನವರಾತ್ರಿಗಳ ಸ್ವರೂಪ ದುರ್ಗೆಯ ಸ್ವರೂಪ ಅಂಥೇಳಿ ಚಾಮುಂಡೇಶ್ವರಿಯನ್ನು ನಾವು ಕರಿತೀವಿ. ಈಕೆಗೆ ಆಷಾಢ ಶುಕ್ರವಾರ ದಿನ ಭಾಳಷ್ಟು ಭಕ್ತರು ಇಲ್ಲಿ ನೆರೆದಿರ್ತಾರೆ. ಆ 3 ದಿವಸಗಳೇನಿದೆ ಅದನ್ನು ದುರ್ಗಾಷ್ಟಮಿ, ಮಹಾನವಮಿ, ವಿಜಯದಶಮಿ ಅಂತೇಳಿ ನಾವು ಮೈಸೂರು ಭಾಗದಲ್ಲಿ ಆಚರಿಸಲಾಗುತ್ತೆ. ಮಿಕ್ಕ ಉಳಿದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರ್ತವೆ. ಅದು ಜನಸಾಮಾನ್ಯರಿಗೆ ಅವರ ಒಂದು ಅರಿವಿಗೆ ಅದು ಬರೋದಿಲ್ಲ. ಹಾಗಾಗಿ ಜನಸಾಮಾನ್ಯರಲ್ಲಿ ಗೊತ್ತಿರುವಂಥದ್ದು ದುರ್ಗಾಷ್ಟಮಿ, ಮಹಾನವಮಿ, ವಿಜಯದಶಮಿ ಅಂತೇಳಿ. ಸೊ ಈ ಒಂದು ರೀತಿಯಲ್ಲಿ ನಾವು ಚಾಮುಂಡೇಶ್ವರಿ ದೇವಿಯನ್ನು ಪೂಜೆ ಮಾಡುವಂಥದ್ದು ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾನು ಹೇಳಿದಂತಹ ಹೇಳಿಕೆಯಲ್ಲ, ಭಕ್ತ ಮಾರ್ಕಂಡೇಯ ಮಹರ್ಷಿ ದುರ್ಗಾ ಸಪ್ತಸತಿ ಪಾರಾಯಣ ಅನ್ನುವಂತಹ ಗ್ರಂಥದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದೆ ಹೋಗಿ ತಾಯಿಯ ದರ್ಶನವನ್ನು ಮಾಡೋಣ. ತಾಯಿ ಶ್ರೀ ಚಾಮುಂಡೇಶ್ವರಿಯ ಮುಂಭಾಗದಲ್ಲಿರುವಂತಹ 7 ಅಂತಸ್ತಿನ ರಾಜಗೋಪುರ. ಇದು 1827ರ ಅವಧಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಾಣ ಮಾಡಿರುವಂತಹ ಒಂದು ರಾಜಗೋಪುರ ವೀಕ್ಷಕರೇ. ಹಿಂದೆ ಈ ಒಂದು ಸ್ಥಳಕ್ಕೆ ಕ್ರೋಂಚಾಪುರಿ ಅಥವಾ ಕ್ರೋಂಚಾಪೀಠ ಅಂತ ಹೇಳಲಾಗುವಂತಹ ಒಂದು ಸ್ಥಳ, ಮುಂದೆ ಮಾರ್ಬಲ ಬೆಟ್ಟ ಅನ್ನುವಂತಹ ಹೆಸರಿನಿಂದ ಕರೀತಾ ಇದ್ರಂತೆ. ಹಾಗೆ 1128ರಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಾಲಘಟ್ಟದಲ್ಲಿ ಈ ಒಂದು ಸ್ಥಳವನ್ನು ಮಾರ್ಬಲ ತೀರ್ಥ, ಮಾರ್ಬಲ ಬೆಟ್ಟ ಅಂತೇಳಿ ಕರೆಯಲಾಗ್ತಾಯಿತ್ತು ಸ್ನೇಹಿತರೆ. 1573ರಲ್ಲಿ ಈ ಒಂದು ಸ್ಥಳಕ್ಕೆ 4ನೆಯ ಚಾಮರಾಜ ಒಡೆಯರು ಈ ದೇವಿಯ ದರ್ಶನವನ್ನು ಮಾಡಲು ಬರ್ತಾರೆ ವೀಕ್ಷಕರೇ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಏಕಾಏಕಿ ಒಂದು ಸಿಡಿಲು ಅವರ ತಲೆಯ ಮೇಲೆ ಬಡಿದು ಅವರ ಕೇಶರಾಶಿ ಉದುರಿ ಹೋಯಿತು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಹಾಗಾಗಿ 4ನೆಯ ಚಾಮರಾಜ ಒಡೆಯರ ಆ ಒಂದು ಕಾಲಘಟ್ಟದಿಂದ ಅವ್ರನ್ನ ಬೋಳ ಚಾಮರಾಜ ಒಡೆಯ ಅಂಥೇಳಿ ಕರೆಯಲಾಗುತ್ತೆ. ಆ ಒಂದು ಸಿಡಿಲಿನ ದೆಸೆಯಿಂದ ತಾಯಿ ಪವಾಡ ಸದೃಶವಾಗಿ ಆತನನ್ನು ಕಾಪಾಡಿದರು ಅಂಥೇಳಿ ಆಕೆಯನ್ನು ಕುಲದೇವತೆಯಾಗಿ ಆ ಮನೆತನ ಇವತ್ತಿಗೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರ್ತಾಯಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮಹಾಬಲೇಶ್ವರ ಸ್ವಾಮಿಯ ಸನ್ನಿಧಾನ ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಯಾರು ಭೇಟಿ ಕೊಡೋರಿದ್ದೀರಾ ನೀವೆಲ್ಲ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಖಂಡಿತವಾಗಿಯೂ ಕೂಡ ಭೇಟಿಯನ್ನು ನೀಡಿ ವೀಕ್ಷಕರೇ. ಹಾಗೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ಆದರೆ ಮೂಲತಃ ಅವರನ್ನು ನಾರಾಯಣ ಸ್ವಾಮಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ಸಹೋದರ ಅಣ್ಣನಾಗಿ ನಾರಾಯಣ ನೆಲೆಗೊಂಡಿರುವಂತಹ ಸ್ಥಳ. ಸೊ ಆ ಒಂದು ಸ್ಥಳಕ್ಕೂ ಕೂಡ ಭೇಟಿಯನ್ನು ನೀಡಿ. ಕ್ರೋಂಚಾಪುರಿ, ಮಹಾಬಲಾದ್ರಿ, ಮಾರ್ಬಲ ಮತ್ತು ಚಾಮುಂಡಿ ಬೆಟ್ಟ ಅಂಥೇಳಿ ಈ ಸ್ಥಳವನ್ನು ಕರೆಯಲಾಗುತ್ತೆ ವೀಕ್ಷಕರೇ. ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಏನಿದೆ ಆ ಒಂದು ಭಂಗಿಯನ್ನು ನೋಡಿದಾಗ ಚಾಮುಂಡೇಶ್ವರಿಯ ಬಲಭಾಗದಲ್ಲಿ ಬಲಕಾಲಿನಲ್ಲಿ ಆಕೆ 7 ಚಕ್ರಗಳನ್ನು ಒಳಗೊಂಡಂತಹ ಒಂದು ಯೋಗ ಭಂಗಿಯ ಮೇಲೆ ಪಾದವನ್ನು ಹೂರಿರುವಂತಹ ಒಂದು ಮೂಲ ಆ ಒಂದು ಪ್ರತಿಭೆಯನ್ನು ನೀವು ಕಾಣ್ತೀರಾ. ಸೊ ಅದು ಶಿವನ ಭಂಗಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಆ ಒಂದು ಮೂರ್ತಿಯನ್ನು ಭಕ್ತ ಮಾರ್ಕಂಡೇಯ ಮಹರ್ಷಿಗಳು ನಿರ್ಮಾಣ ಮಾಡಿದ್ರು ಅಂತ ಒಂದು ಐತಿಹಾಸಿಕ ಹಿನ್ನೆಲೆಯಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ನಿಮಗೆ ಬೇಕಾಗಿರುವಂತಹ ಜೋಳ ಏನು ನೋಡ್ತಾ ಇದ್ದೀರಾ, ಸೋಡಾವು ಕೂಡ ಇದೆ. ಹಾಂ, ಹೌದಾ? ಸೊ ನೋಡ್ತಾ ಇದ್ದೀರಾ ನೋಡಿ. ಸೊ ನೀವು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬನ್ನಿ. ಪೂಜೆ ಸಾಮಾನು ಬಂದು ಹೌದಾ? ಎಲ್ಲ 150 ರೂಪಾಯಿ. ಓಕೆ,
ಸ್ನೇಹಿತರೆ, ಬರೋರು ಯಾರಿದ್ದೀರಾ, ಇಲ್ಲಿ ತಾಯಿಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ನೀವು ತಗೊಂಡು ಒಳಗಡೆ ಹೋಗಿ. ಒಳಗಡೆ ಅಂತೂ ಪೂಜೆ ಅಂತೂ ಮಾಡಲ್ಲ, ಸೊ ನೀವೇ ಮಾಡ್ಕೋಬೇಕಾಗುತ್ತೆ. ಹಾಗೆ ಆ ಒಂದು ದೇವಸ್ಥಾನದಿಂದ ಮುಂದೆ ಬಂದರೆ ನೀವು ಇಲ್ಲಿ ಕಾಣ್ತಾ ಇದ್ದೀರ ವೀಕ್ಷಕರೇ, ದೇವಿಕೆರೆ ಅಂತೇಳಿ. ಹೀಗೆ ಮೇಲ್ಭಾಗದಿಂದ ನೀವು ಹೀಗೆ ದೇವಿಕೆರೆಗೆ ಬರ್ಬೋದು ವೀಕ್ಷಕರೇ. ಅಲ್ಲೊಂದು ಬಾವಿ ಏನಿದೆ, ಇದೇ ದೇವಿಕೆರೆಯ ಭಾಗದಿಂದ ಸೊ ಚಾಮುಂಡೇಶ್ವರಿಯ ಒಂದು ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತೆ ವೀಕ್ಷಕರೇ. ಆ ಚಾಮುಂಡೇಶ್ವರಿಯ ಕತ್ತಿಯು ಈ ಒಂದು ಭಾಗದಲ್ಲಿ ಈ ನೆಲಕ್ಕೆ ಸೋಕಿ ಈ ಒಂದು ಭಾಗದಲ್ಲಿ ಗಂಗೆ ಉದ್ಭವಿಸಿದಳು ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಈ ಒಂದು ದೇವಿಕೆರೆ ಅಥವಾ ಈ ಸ್ವಾಮಿಯ ಒಂದು ಸನ್ನಿಧಾನ ನನ್ನ ಹಿಂದೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ದೇವಿಕೆರೆ. ಅಗಸ್ತ್ಯ ಮುನಿಗಳಿರ್ಬೋದು, ಭಕ್ತ ಮಾರ್ಕಂಡೇಯ ಮಹರ್ಷಿಗಳಿರ್ಬೋದು, ಅವರೆಲ್ಲರೂ ಈ ಸ್ಥಳದಲ್ಲಿ ಹಿಂದೆ ತಪಸ್ಸನ್ನು ಮಾಡ್ತಾಯಿದ್ರಂತೆ. ಸೊ ಯಾರ್ಯಾರು ಯಾವುದೇ ಭಾರತ ದೇಶದ ಉತ್ತರ ಭಾಗದಲ್ಲಿದ್ದರೂ ಕೂಡ ಅವರು ಕೊನೆಗೆ ಸಿದ್ಧಿಗೋಸ್ಕರ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ, ಈ ಮಾರವಲ ಬೆಟ್ಟ ಅನ್ನುವಂತಹ ಸ್ಥಳಕ್ಕೆ ಬರ್ತಾಯಿದ್ರಂತೆ. ಹಾಗಾಗಿ ಅವರೆಲ್ಲ ಪ್ರಾಣವಾಯುಗಳನ್ನು ಬಳಸಿಕೊಂಡು, ಸೊ ದಶಪ್ರಾಣವಾಯುಗಳು ಅಂತ ಹೇಳಿ ಕರಿತೀವಿ. ಆ ಒಂದು ಪ್ರಾಣಯೋಗ ಇರ್ಬೋದು, ಹಠಯೋಗ ಇರ್ಬೋದು, ಮಂತ್ರಯೋಗ ಇರ್ಬೋದು, ಪ್ರತಿಯೊಂದು ಯೋಗಗಳನ್ನು ಅಭ್ಯಾಸವನ್ನು ಮಾಡ್ತಾಯಿದ್ರಂತೆ ಸ್ನೇಹಿತರೆ. ಹಾಗೆ ನಮ್ಮ ದೇಹದಲ್ಲಿ 10 ಥರದ ದಶಪ್ರಾಣಗಳನ್ನು ನಾವು ಕಾಣ್ತೀವಿ. ಆ ದಶಪ್ರಾಣಗಳಿಂದನೇ ಮನುಷ್ಯ ಚೈತನ್ಯವನ್ನು, ಅವನ ಚೈತನ್ಯ ಸ್ವರೂಪ ಏನಿದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಇದು ಕೂಡ ಆ ಒಂದು ದೇವರ ಒಂದು ಉಪಾಸನೆಗೆ ಹೆಸರುವಾಸಿಯಾಗಿರುವಂತಹ ಒಂದು ದೇವಸ್ಥಾನ. ಹಿಂದೆ ಶಿವಪಾರ್ವತಿಯರ ಒಂದು ಉಪಸ್ಥಿತಿಯನ್ನು ಕೂಡ ನೀವು ಕಾಣ್ಬೋದು. ಸೊ ದಶಪ್ರಾಣಗಳು ಬಂದು ಅಪಾನ, ಉದಾನ, ಸಮಾನ, ವ್ಯಾನ, ಪ್ರಾಣ ಅಂತ ಹೇಳಿ, ಹಾಗೆ ಕೆಲವೊಂದು ಪ್ರಾಣಗಳು ಕೂಡ ಬರ್ತವೆ. ನಾಗ, ಕೂರ್ಮ, ಕ್ರಿಕರ, ದೇವದತ್ತ, ಧನಂಜಯ ಅಂತ ಹೇಳಿ. ಹಾಗೆ ನೋಡಿ, ಅಪಾನ ಅನ್ನುವಂಥದ್ದು ಏನಿದೆ, ಹಾಗೆ ಆ ಅಪಾನ ಅನ್ನುವಂತಹ ಒಂದು ಪ್ರಾಣವಾಯು ಏನಿದೆ ನಮ್ಮ ದೇಹದಲ್ಲಿ ಸ್ನೇಹಿತರೆ, ಮನುಷ್ಯನಿಗೆ ಮಲಮೂತ್ರಗಳಿಗೆ ವಿಸರ್ಜನೆಗೆ ಬೇಕಾಗಿರುವಂತಹ ಶಕ್ತಿ ಅದು. ಹಾಗೆ ಉದಾನ ಅನ್ನುವಂಥದ್ದು ಮಾತನಾಡುವಿಕೆಗೆ ಬೇಕಾಗಿರುವಂತಹ ಒಂದು ಶಕ್ತಿ. ಸಮಾನ ಅನ್ನುವಂಥದ್ದು ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗಿರುವಂತಹ ಒಂದು ಶಕ್ತಿ. ವ್ಯಾನ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ರಕ್ತ ಹರಿಯಲು ಬೇಕಾಗಿರುವಂತಹ ಒಂದು ಶಕ್ತಿ. ಪ್ರಾಣ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಉಸಿರಾಡಲು ಬೇಕಾಗಿರುವಂತಹ ಶಕ್ತಿ. ಆ ಪ್ರಾಣವಾಯುಗಳಿಂದಲೇ ಮನುಷ್ಯ ತನ್ನ ಚೈತನ್ಯ ಸ್ವರೂಪ ಅಥವಾ ಆತ್ಮವನ್ನು ಉಳಿಸಿಕೊಳ್ಳಲು, ಈ ದೇಹವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಹಾಗೆ 5 ಉಪವರ್ಗಗಳಾದಂತಹ ನಾಗ, ಅದು ಒಂದು ಕೂಡ ಪ್ರಾಣ. ಆ ಪ್ರಾಣ ಅನ್ನುವಂಥದ್ದು ನಾವು ಉದರದಿಂದ ತೇಗು ಏನು ಬರುತ್ತೋ ಮತ್ತು ನಮ್ಮ ಬಾಯಲ್ಲಿ ಉಗುಳು ಹೇಗೆ ಉತ್ಪತ್ತಿಯಾಗುತ್ತೋ ಅದಕ್ಕೆ ಕಾರಣವಾಗಿರುವಂಥದ್ದೇ ನಾಗ ಅಂತ ಹೇಳಿ. ಹಾಗೆ ಕೂರ್ಮ ಅನ್ನುವಂಥದ್ದು ನಾವು ಕಣ್ಣನ್ನು ಮಿಟುಕಿಸುವಂತಹ ಪ್ರಕ್ರಿಯೆ ಏನಿದೆ ಅದು ಕೂರ್ಮ ತತ್ವದಿಂದ ನಡೆಯುವಂಥದ್ದು, ಹಾಗೆ ಸೀನುವಂಥದ್ದು. ಹಾಗೆ ಮತ್ತು ಇನ್ನೊಂದು ಬಂದು ಕ್ರಿಕರ ಅಂಥೇಳಿ, ನಮ್ಮ ಬಾಯಾರಿಕೆ ಅಥವಾ ಹಸಿವು ಏನಿದೆ ಆ ಒಂದು ಪ್ರಕ್ರಿಯೆಯನ್ನು ನಡೆಸುವಂಥದ್ದು ಕ್ರಿಕರ ಅಂಥೇಳಿ. ಮತ್ತು ದೇವದತ್ತ ಅನ್ನುವಂಥದ್ದು ಆಕಳಿಕೆ, ನಮ್ಮ ದೇಹದಲ್ಲಿ ಆಕಳಿಕೆ ಬರುತ್ತಲ್ಲ, ಆ ಆಕಳಿಕೆ ಬರುವಿಕೆಗೆ ಕಾರಣವಾಗಿರುವಂತಹ ಒಂದು ಪ್ರಾಣವಾಯು. ಹಾಗೆ ಕೊನೆಯದಾಗಿ ಧನಂಜಯ ಅಂತ ಹೇಳಿ, ಆ ಧನಂಜಯ ಅನ್ನುವಂಥದ್ದು ನಮ್ಮ ದೇಹದ ಹೃದಯದ ಕಪಾಟದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ಪ್ರಕ್ರಿಯೆ ಏನಿದೆ ಅದನ್ನು ನೋಡಿಕೊಳ್ಳುತ್ತೆ. ಮತ್ತು ಸಾವಿನ ನಂತರ ಆ ದೇಹದ ಕೊಳೆಯುವಿಕೆ ಏನಿದೆ ಅದನ್ನು ಮಾಡುವಂತಹ ಕ್ರಿಯೆ ಅದು ಧನಂಜಯ ಪ್ರಾಣವಾಯುವಿನ ಕ್ರಿಯೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತಹ ದಶ ಪ್ರಾಣವಾಯುಗಳನ್ನು ಅರಿತಿರುವಂತಹ ಸಾಧು ಮುನಿಗಳು, ಯೋಗಿವರ್ಯರು, ಶಿವಯೋಗಿಗಳು ಈ ಒಂದು ಸ್ಥಳದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿರುವಂಥದ್ದು ಸ್ನೇಹಿತರೆ. ಹೀಗೆ ಈ ದಶ ಪ್ರಾಣವಾಯುಗಳನ್ನು ಉಪಯೋಗಿಸಿಕೊಂಡು ಅವರು ಮಂತ್ರ ತಂತ್ರ ಸಾಧನೆಗಳನ್ನು ಮಾಡುವಂಥದ್ದು ಸ್ನೇಹಿತರೆ. ಹಾಗೆ ಈ ಒಂದು ಶಿವಪಾರ್ವತಿಗೆ ಸಂಬಂಧಪಟ್ಟಂತಹ ದೇವಸ್ಥಾನವನ್ನು ಚಾಮುಂಡಿ ಬೆಟ್ಟದಲ್ಲಿ ನೀವು ಕಾಣ್ತೀರಾ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಎಲ್ಲರಿಗೂ ಕೂಡ ಧನ್ಯವಾದಗಳು.